ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಡಿಸಿಸಿ ಬ್ಯಾಂಕ್ನಲ್ಲಿ ನಡೀತಾ ಕೋಟಿ ಕೋಟಿ ವಂಚನೆ. ಡಿಸಿಸಿ ಬ್ಯಾಂಕ್ನಲ್ಲಿ ಬಹುದೊಡ್ಡ ಗೋಲ್ಮಾಲ್ ಆರೋಪ ಕೇಳಿ ಬರ್ತಾ ಇದೆ. ಬ್ಯಾಂಕ್ ಸಿಬ್ಬಂದಿಗಳಿಂದಲೇ ನಡೀತಾ ಗೋಲ್ಮಾಲ್. ಹಾಸನದ ಡಿಸಿಸಿ ಬ್ಯಾಂಕ್ನಲ್ಲಿ ಅವ್ಯವಹಾರ ಆರೋಪ ಕೇಳಿ ಬರ್ತಾ ಇದೆ. ಸಿಬ್ಬಂದಿಗಳಿಂದ 1,25,00,000 ದುರುಪಯೋಗ ಆಗಿರುವುದು. ಚನ್ನರಾಯಪಟ್ಟಣದ ನುಗ್ಗೇಹಳ್ಳಿಯಲ್ಲಿರುವಂತಹ ಡಿಸಿಸಿ ಬ್ಯಾಂಕ್, ಹಾಸನದ ಡಿಸಿಸಿ ಬ್ಯಾಂಕ್ನಲ್ಲಿ ಅವ್ಯವಹಾರ ಆರೋಪ ಕೇಳಿ ಬರ್ತಾ ಇದೆ. ಸಿಬ್ಬಂದಿ 1,25,00,000 ರೂಪಾಯಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನೋ ಆರೋಪ ಚನ್ನರಾಯಪಟ್ಟಣದ ನುಗ್ಗೇಹಳ್ಳಿಯಲ್ಲಿರುವಂತಹ ಡಿಸಿಸಿ ಬ್ಯಾಂಕ್ನಲ್ಲಿ. ಡಿಸಿಸಿ ಬ್ಯಾಂಕ್ನಲ್ಲಿ ನಡೀತಾ ಹಾಗಾದ್ರೆ ಕೋಟಿ ಕೋಟಿ ವಂಚನೆ, ಬಹುದೊಡ್ಡ ಗೋಲ್ಮಾಲ್ ನಡೆದಿದೆ ಅನ್ನೋ ಆರೋಪವನ್ನ ಮಾಡಲಾಗಿದೆ. ಈಗ ಡಿಸಿಸಿ ಬ್ಯಾಂಕ್ಗೆ ಮುತ್ತಿಗೆ ಹಾಕಿದ್ದಾರೆ ಸ್ಥಳೀಯ ರೈತರು. ಬ್ಯಾಂಕ್ ಮುಂದೆ ಪ್ರತಿಭಟನೆಗೆ ಕೂತಿದ್ದಾರೆ ನೂರಾರು ಜನ ರೈತರು. ಬ್ಯಾಂಕ್ ಮ್ಯಾನೇಜರ್ ಜೊತೆ ರೈತರು ವಾಗ್ವಾದ ನಡೆಸಿದ್ದಾರೆ. ಕೊನೆಗೂ ತಪ್ಪೊಪ್ಪಿಕೊಂಡಿದ್ದಾರೆ ಬ್ಯಾಂಕ್ ಮ್ಯಾನೇಜರ್. ಹಣ ಗುಳುಂ ಆರೋಪಕ್ಕೆ 2 ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. 85 ಲಕ್ಷ ಹಣ ದುರುಪಯೋಗ ಆಗಿದೆ ಅಂತ ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸ್ಥಳೀಯ ರೈತರು. ನುಗ್ಗೇಹಳ್ಳಿಯ ಡಿಸಿಸಿ ಬ್ಯಾಂಕಿಗೆ ಮುತ್ತಿಗೆ ಹಾಕಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಂದಾಜು ಒಂದು 85-90 ಲಕ್ಷ ಆಗಿದೆ. ಅದನ್ನು ರಿಕವರಿ ಮಾಡಿದ್ದಾರೆ. ಅವರಿಗೆಲ್ಲ ವಾಪಸ್ ಸಿಗುತ್ತೆ. ಅದು ಇಬ್ಬರು ಅಧಿಕಾರಿಗಳು ಮಾಡಿದ್ದಾರೆ, ಯಾರ ಗಮನಕ್ಕೂ ಬಂದಿಲ್ಲ. ಅವರಿಬ್ಬರೇ ಮಾಡಿ ಅದೆಲ್ಲ ಗೊತ್ತಾಗಿ ಈಗ ಅವರಿಬ್ಬರನ್ನು ಸಸ್ಪೆಂಡ್ ಆಗಿದೆ. ಏನಿಲ್ಲ, ಅಕೌಂಟಿಂದ ಡೆಬಿಟ್ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಆಗಿದೆ, ಕ್ರಮ ಆಗಿದೆ. ತನಿಖೆಗಳು ನಡೀತಾ ಇದೆ, ಆಡಿಟ್ ನಡೀತಾ ಇದೆ, ಎಂಕ್ವೈರೀಸ್ ನಡೀತಾ ಇದೆ.